ಸುರಮುನಿಗಳ ಮೊರಗೆ ಕರಗಿದ ಮಹಾವಿಷ್ಣುವು ರಘುವಂಶದಲ್ಲಿ ದಶರಥ ಸುತನಾಗಿ ಅವತರಿಸುವೆ ಎಂದು ಅಭಯವಿತ್ತು. ತನ್ನ ಅಂಶವನ್ನು ಪಾಯಸದಲ್ಲಿಟ್ಟು ಪ್ರಜಾಪತಿಯೊಡನೆ ಕಳುಹಿಸಿದನು. ಗುರು ಹಿರಿಯರ ಆಜ್ಞೆಯನ್ನು ಪಡೆದು ಪಾಯಸದ ಸಮಭಾಗವನ್ನು ಕೌಸಲ್ಯ ಕೈಕೇಯರಿಗೆ ವಿತರಿಸಿದರು. ಇದನ್ನು ನೋಡಿದ ಕೌಸಲ್ಯ ಕೈಕೇಯರು ದಶರಥನ ಮನೋಭಿಷ್ಟವನ್ನು ಅರಿತು ತಮ್ಮ ಪಾಯಸದಿಂದ ಅರ್ಧ ಭಾಗವನ್ನು ಸುಮಿತ್ರೆಗೆ ನೀಡಿದರು. ವಿಷ್ಣುವು ರಾಮನಾಗಿ, ಲಕ್ಷ್ಮಣನು ಆದಿಶೇಷನಾಗಿ, ಸುದರ್ಶನ ಚಕ್ರವು ಭರತನಾಗಿ, ಶಂಖವು ಶತ್ರುಘ್ನನಾಗಿ ಧರೆಯೊಳಗೆ ಅವತರಿಸಿದರು. ರಾಗ ಷಣ್ಮುಖ ಪ್ರಿಯ, ಶ್ರೀರಾಮ ಜನನ, ತಾಳ ಏಕತಾಳ.